ಎಲ್ಲರಿಗೂ ನಮಸ್ಕಾರ. ಹೀಗೆ ನಮ್ಮ ಚಿಕ್ಕನ ಕುಟುಂಬದಲ್ಲಿ ಮನೆಯಲ್ಲಿ ನೀವು ಹನುಮಾನ್ ಚನ್ನಪಟ್ಟಣ ಹನುಮಾನ್ ದೇವಸ್ಥಾನ ನೀವು ಇಲ್ಲಿ ಬಂದಿದ್ದೀವಿ. ನಿಮಗೆ ಹಾಗೆ ನಾವು ಸ್ವಾಗತ ಮಾಡ್ತೀವಿ. ಇದ್ರ ಜೊತೆಯಲ್ಲಿ ಪರಂಪರಾ ಒಂದು ಮೊದಲಿನಿಂದ ನೀವು ನಮ್ಮನೆ ಆಹ್ವಾನ ಪತ್ರ ಕೊಟ್ಟಿಗೆ ನಾವು ನೀವು ಬರ್ತಿದ್ದೀವಿ. ತುಂಬ ಸಂತೋಷದಿಂದ ನೀವು ಇಲ್ಲಿ ಬರ್ತೀವಿ. ನಾವೆಲ್ಲ ಕುಟುಂಬದ ಜನ ಮತ್ತು ನಮ್ಮ ಎಲ್ಲ ರಿಲೇಷನ್ ಮತ್ತು ನಮ್ಮ ಸಮಾಜದವರು ಎಲ್ಲ ಮುಖಂಡ ಜನ ಇಲ್ಲಿ ನಾವು ಸೇರಿದ್ದೀವಿ. ನಾವು ಒಳ್ಳೆ ರೀತಿಯಲ್ಲಿ ಹಬ್ಬ ಆಗಬೇಕು. ಇದು ಒಂದು ತೇರು ಹಬ್ಬ ಅಂದರೆ ನಮ್ಮ ಭಟ್ಕಳದ ಒಂದು ಇತಿಹಾಸ ಉಂಟು. ಇದು ಈ ನಮ್ಮ ಕರ್ನಾಟಕ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ದೊಡ್ಡ ತೇರಿದು. ತೇರನ್ನು ದೊಡ್ಡ ಮತ್ತು ಯಾವುದು ರೋಣ ಹಿಡಿತೀವಲ್ಲ ಅದನ್ನು ಭಾರಿ ದೊಡ್ಡ ತೇರಿದು. ಅದು ಒಂದು ಟೈಮ್ನಲ್ಲಿ ಯಾವ ಜಂಗಲ್ನಲ್ಲಿ ಒಂದು ಇತಿಹಾಸ ಉಂಟು. ನೀವು ಅಧ್ಯಕ್ಷರು ಹೇಳ್ತಾರೆ ಅದೊಂದು ತೇರು ಇಷ್ಟವಾಗಿದ್ದು. ಆವಾಗ ನಮ್ಮ ಕುಟುಂಬರು ನಮ್ಮ ಯಜಮಾನರು ಅಲ್ಲಿ ಹೋಗಿ ಆ ಟೈಮ್ನಲ್ಲಿ ಒಂದು ಸಾಕ್ಷಿ, ಆ ಟೈಮ್ನಲ್ಲಿ 500 ರೂಪೀಸ್ ಕೊಟ್ಟು ಸಾಕ್ಷಿ ಕೊಟ್ಟು ಅವಾಗ ತೇರು ಚಾಲು ಆಯಿತು. ಅವಾಗ ಯಾರು ಜನ ಇಲ್ಲ ಸಾಕ್ಷಿಗಳಿಗೆ. ಅದೊಂದು ಇತಿಹಾಸ ಅದು. ಅದರಲ್ಲಿ ನೀವು ಆ ಟೈಮ್ನಿಂದ ಇವತ್ತುವರೆಗೆ ನೀವು ಬರ್ತಿದ್ದಾರೆ. ನೀವು ಆಹ್ವಾನ ಪತ್ರ ಕೊಡಿಗೆ ತುಂಬ ಸಂತೋಷದಿಂದ ನಿಮ್ಮ ದೇವಸ್ಥಾನ ಕಮಿಟಿಯಿಂದ ಬರ್ತೀವಿ ನಾವು. ಮತ್ತೆ ನಮ್ಮ ಹಬ್ಬ ಜಾತ್ರೆ ಒಳ್ಳೆ ಆಗ್ತದೆ. ಅದರಲ್ಲಿ ಯಾವುದೂ ಭೇದ ಭಾವ ಇಲ್ಲ. ಈಗ ಜಾತ್ರೆನಲ್ಲಿ ಎಲ್ಲ ಅಂಗಡಿ ಆಗ್ತದೆ. ಅದನ್ನೇ ಲಾಸ್ಟ್ ನೀವು ಹೇಳಿದ್ವಿ ನಿಮ್ಮ ಸಮಾಜದಿಂದ ನಿಮ್ಮ ದೇವಸ್ಥಾನ ಕಮಿಟಿನಿಂದ ಫಿಕ್ಸ್ ಆಗಿದೆ ಅಂದರೆ ಯಾವ ಸಮಾಜದಿಂದ ಬರಲಿ ಅಂಗಡಿ ಹಾಕಲಿಕ್ಕೆ ನಿಮ್ಮ ಜೋರು ಓಪನ್ ಉಂಟು. ಅದು ಭಾರಿ ಸಂತೋಷ. ಇವತ್ತೇ ದಿವಸ ಭಾರಿ ಸರಿ ಇಲ್ಲ, ಎಲ್ಲ ಕಡೆ ಭಾರಿ ಅದು ಇಲ್ಲ. ಇದು ಹಲಾಲ್, ಇದು ಬೇಕಾ, ಅದು ಇವರು ಹಿಂದೂ ಮುಸ್ಲಿಮ್ಗೆ ಅಂಗಡಿ ಇಲ್ಲ, ಮುಸಲ್ಮಾನ್ಗೆ ಅಂಗಡಿ, ಹಿಂದೂ ಅದು ಯಾವುದೂ ಇಲ್ಲ. ರಂಜಾನ್ ಬಾಜಾನು ಒಳ್ಳೆಯಿತು, ತೇರು ಹಬ್ಬನೂ ಒಳ್ಳೆಯಾಗಲಿ, ಮಾರಿಕಂಬ ಜಾತ್ರೆನೂ ಒಳ್ಳೆ ಆಗ್ತದೆ. ನಾವು ಭಟ್ಕಳದಲ್ಲಿ ಏನು ಬೇಕಾದ್ರೆ ಎಲ್ಲೇ ಆಗಲಿ ನಾವು ಹಿಂದೂ ಮುಸ್ಲಿಂ ಎಲ್ಲ ಸಮಾಜನ ಸೇರಿ ಒಳ್ಳೆ ರೀತಿಯಲ್ಲಿ ಹಬ್ಬ ಮಾಡಬೇಕಂದ್ರೆ ಇಷ್ಟೇ. ನಮ್ಮ ರಂಜಾನ್ ಹಬ್ಬನು ರಂಜಾನ್ ಇತ್ತೀಚೆಗೆ ರಂಜಾನ್ ಹಬ್ಬ ಚಂದ ರೀತಿಯಲ್ಲಿ ಹಬ್ಬ ಆಯಿತು, ದೊಡ್ಡ ಬಾಜಾರ ಆಯಿತು. ಎಲ್ಲ ಸಮಾಜನ ನಮ್ಮ ಪೀಸ್ ಕಮಿಟಿನಲ್ಲಿ ಎಲ್ಲ ಸಪೋರ್ಟ್ ಮಾಡಿದ್ವಿ. ನಮ್ಮ ಡಿಪಾರ್ಟ್ಮೆಂಟಿಂದ ನಮ್ಮ ಪೊಲೀಸ್ ಅಧಿಕಾರದಿಂದ ಒಳ್ಳೆ ಸಪೋರ್ಟ್ ಆಯಿತು. ಈಗ ನೋಡಿದ್ರೆ ಪೊಲೀಸ್ ಅಧಿಕಾರಿ ಇಷ್ಟು ಡಬಲ್ ಉಂಟು. ಅದೇನು ನಮಗೆ ಅಷ್ಟು ಅವಶ್ಯಕತೆ ಇಲ್ಲ. ಬಟ್ ಅವ್ರದ್ದು ಜವಾಬ್ದಾರಿ ಪೊಲೀಸರು ಅವ್ರ ಕೆಲಸ ಅವ್ರು ಮಾಡ್ತಾರೆ. ಅವರು ನಾವು ನಮ್ಮ ಕೆಲಸ ನಾವು ಮಾಡಬೇಕು. ನಮ್ಮ ಮನೆಯಿಂದ ನಾವು ಚೇರ್ ಹೋಗ್ತೀವಿ. ನಮ್ಮ ಈಗ 7 ನಂಬರ್ ಬಾಜಾರ್ನಲ್ಲಿ ಇರಲಿ, ನಮ್ಮ ಮಾರಿಕಂಡ ದೇವಸ್ಥಾನ ನಾವೆಲ್ಲ ಸ್ವಂತ ನಿಲ್ತೀವಿ. ನಾವೆಲ್ಲ ಕಂಟ್ರೋಲ್ ಮಾಡ್ತೀವಿ. ನಮ್ಮ ಜಾರಿಗೆ ನಾವು ಕಂಟ್ರೋಲ್ ಮಾಡಬೇಕು. ನಾವು ಇರಬೇಕು. ನಾವು ಮನೆಗೆ ಹೋಗಿ ಕೂತ್ಕೊಂಡು ಲೇಡೀಸ್ ಅಲ್ಲ. ಅದು ಇದು ಹಬ್ಬ ಜಾತ್ರೆ ತಿಂದ್ರೆ ನಾವೆಲ್ಲ ಎದುರಿಗೆ ಇತ್ತು. ನಮ್ಮ ಎದುರಿಗೆ ತೇರು ಹೋಗಿ ತೇರು ಮುಕ್ತಾಯ ಸಮಾರಂಭ ಆಗಬೇಕು ಅಂತ ಇರ್ತೀವಿ. ಈಗ ಮುಂದೆ ಕಾರ್ಯಕ್ರಮ ನಮ್ಮ ದೇವಸ್ಥಾನ ಅಧ್ಯಕ್ಷ ಮಟ್ಟಿ ಮಾತಾಡ್ತೀವಿ. ಥ್ಯಾಂಕ್ ಯು. ಕುಟುಂಬದವರು ನಮ್ಮ ದೇವಸ್ಥಾನ ವತಿಯಿಂದ ಧನ್ಯವಾದ ಹೇಳ್ತಾ, ಅದೇ ರೀತಿ ಎಲ್ಲ ಮುಸ್ಲಿಂ ಬಾಂಧವರು ಧನ್ಯವಾದ ಹೇಳ್ತಾ, ನಾವು ಇವತ್ತು ವರ್ಷಂಪ್ರತಿ ಕೆರ್ಗಿನ ಕುಟುಂಬ ಆಮಂತ್ರಣ ಕೊಟ್ಟು ತೇರಿಗೆ ಬರುತ್ತಾ ಹೇಳುವಂತ ಪದ್ಧತಿ ಇದೆ. ಅದು ಹಿಂದೂ ಸಹ ಇದೆ, ಈಗ ಮುಂದೂ ಸಹ ಇದೆ. ಅದೇ ರೀತಿ ಮುಸ್ಲಿಂ ಬಾಂಧವರೆಲ್ಲರೂ ಇದೇ ಜಾತ್ರೆಗೆ ಎಲ್ಲರೂ ನಿಮ್ಮ ಸಪೋರ್ಟ್ ಕೊಟ್ಟು ನಮಗೆ ಒಳ್ಳೆಯ ರೀತಿಯಿಂದ ತೇರು ಹಬ್ಬವನ್ನು ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕಾಗಿ ಅಂತ ವಿನಂತಿ. ಮಾರುತತುಲ್ಯಯುಗಂ ಜತೇಂದ್ರಂ ವಂದೇ ಮತಾಮಶ್ವರಿಷ್ಠಂ ವಾತಾತಮಜಂ ವಾನೈರೌತ್ತಮುಕ್ತಂ ಶ್ರೀರಾಮದುತ್ತಂ शरणम प्रपद्ये। ये तेर का जो यात्रा है ये आज से 350 साल हो गया। हमारा कुटुंब का आदमी जो है हमारे दादा शाबंदरी कीर्ति श्री मोहम्मद साहब, उन्होंने इसका परमिशन दिया। ब्रिटिश की तरफ से इसको परमिशन नहीं मिलता था। वो अपने जेब से पैसा भर दिया, 350 550 रुपया उस जमाने में। और आज तक वो परंपरा कायम रही। और आज तक सनातन धर्म के लोग हमारे घर में जा के सब अपना ये परमिशन लेते, बाद में रस निकालते। ये हमारी गंगा जमनी तारीफ है कि हम यहाँ पर बहुत अच्छे से रहते हैं। ये हमारे सूरत चचेरे भाई है। ये सब हम सब एक ही कुटुंब के लोग हैं, समझे ना। यहाँ से ये बहुत काम होता है। दरमियान में बहुत से लोग ये रथ यात्रा वाले हमारे यहाँ आते थे, उनको निकालने की कोशिश किए कि क्यों जाते हैं आप लोग मुसलमानों के यहाँ, ये हिंदू का त्यौहार है। उन्होंने बोले हिंदू मुस्लिम एक ही है, हमारा हमारा सर काटेगा, हमारा उंगली काटेगा, यही खून निकलेगा। हिंदू हुआ भी वही खून निकलेगा कि हम मोहब्बत से रहना, ये हमारे लिए तुमच्या हातीन देता ते यार
ಅಸ್ಸಲಾಂ ವಲೈಕುಂ. ನಾವು ನಮ್ಮ ಚಿಕ್ಕ ಕುಟುಂಬದಿಂದ ನಾವು ಒಬ್ಬ ಸದಸ್ಯ ಹೀಗೆ ಹಲವಾರು ವರ್ಷ ಹಿಂದಿನಿಂದ ಒಂದು ಇತಿಹಾಸ ಇದೆ. ನಮ್ಮ ಹನುಮಾನ್ ಟೆಂಪಲ್ ಚನ್ನಪಟ್ಟಣ ಹನುಮಾನ್ ಮಂದಿರ ಇರ್ತಾ ಹನುಮಾನ್ ದೇವಸ್ಥಾನ ಇರ್ತಾರಲ್ಲಿ ಪ್ರತಿ ವರ್ಷ ಒಂದು ದೊಡ್ಡ ಜಾತ್ರೆ ಆಗ್ತಿದೆ ಇಲ್ಲಿ ತೇರು ಜಾತ್ರೆ. ಇಡೀ ನಮ್ಮ ಜಿಲ್ಲೆಗೆ ದೊಡ್ಡ ಜಾತ್ರೆ ಇದು. ಈ ಜಾತ್ರೆ ಅದು ಒಂದು ಇತಿಹಾಸ. ಮೊದಲೆಲ್ಲ ನಮ್ಮ ಜನ ನಾವೆಲ್ಲ ಚೆನ್ನಾಗಿರ್ಬೇಕಂದ್ರೆ ತೇರು ಹಬ್ಬ ಅಂದರೆ ನಾವೆಲ್ಲ ಊರು ಬೆಂಗಳೂರು ಕೇರಳ ಜನ ನಮ್ಮ ಎಲ್ಲ ಹಬ್ಬಗೆಲ್ಲ ಬರ್ತದೆ. ಆ ಟೈಮ್ನಾಗ ಹಾಗೆ ಇತ್ತು ವಾತಾವರಣ. ಈಗೆಲ್ಲ ಮಧ್ಯಾಹ್ನದಲ್ಲಿ ಯಾರ್ಯಾರು ಮುಂಚೆ ಎಲ್ಲ ವಾತಾವರಣ ಸ್ವಲ್ಪ ಹಾಳು ಮಾಡಿ ಹಾಕಿದ್ದೀವಿ. ಈಗ ಅದನ್ನು ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು ಭಕ್ತನಲ್ಲಿ. ಇದು ಇತಿಹಾಸ ಏನಂದರೆ ಇದು ಒಂದು ಜಂಗಲ್ನಲ್ಲಿ ಒಂದು ತೇರು ಬರಬೇಕಾದ್ರೆ ಅದು ತೇರು ಮುಂದೆ ಬರಲಿಲ್ಲ ಅಂತೆ. ಅವಾಗ ಇವ್ರ ಹತ್ರ ಏನೂ ಇಲ್ಲ, ಅವರು ಸಾಕ್ಷಿ ಇಲ್ಲ, ಇವರು ಮುಖಂಡರು ಎಲ್ಲ ಹೋಗಿ ಆ ಟೈಮ್ನಲ್ಲಿ ಜಾಮೀನು ಕೊಡಬೇಕು ಅಂತ ಪರಿಸ್ಥಿತಿ ಬಂತು. ಆ ಜಾಮೀನು ಕೊಟ್ಟರೆ ತೇರು ಮುಂದೆ ಬರೋದು, ಇಲ್ಲದ ತೇರು ಬರೋದು ಇಲ್ಲ ಅಂತ ಒಂದು ತೀರ್ಮಾನ ಆಗ್ತಾ ಇದೆ. ಆ ಟೈಮ್ನಲ್ಲಿ ಜಾಮೀನು ಕೊಡು ಇಲ್ಲಿ ಊರಿನಲ್ಲಿ ಹಿಂದೂರು ಮುಖಂಡರು ಯಾರು ಇಲ್ಲ ಅಂತ ಕಡೆ ನಮ್ಮ ಅಜ್ಜ ಅವರು ಆ ಟೈಮ್ನಲ್ಲಿ ಇಷ್ಟು ವರ್ಷ ಹಿಂದೆ ಹಿಸ್ಟ್ರಿ ಅದು ಇತಿಹಾಸದಲ್ಲಿ ರೆಕಾರ್ಡ್ ಉಂಟು. ಹನುಮಾನ್ ಮಂದಿರದಲ್ಲಿ ರೆಕಾರ್ಡ್ ಉಂಟು. ಅವರು ಸೈಯದ್ ಅಬ್ದುರಹಮಾನ್ ಸಾಬಂದ್ರಿ ಚೀಫ್ಗೆ ಅವರು ಆ ಟೈಮ್ನಲ್ಲಿ 500 ಬಾಂಡ್ ಮಾಡಿ ಅವಾಗ ನಾನು ಇದ್ದೇವೆ ಜಾನೆ ಈ ತೇರು ನಮ್ಮ ಭಟ್ಕಳಲ್ಲಿ ಬರಬೇಕು, ಇದಕ್ಕೆ ಯಾವುದೇ ತಡ ಆಗ್ಲಿಕ್ಕಿಲ್ಲ, ಏನು ತೊಂದರೆ ಆಗ್ಲಿಕ್ಕಿಲ್ಲ, ನಾನೇ ಜಾಮೀನು ಕೊಡ್ತೇನೆ, ಮುಂದೆ ಆಗಿ ಹೋಗಿ ಆ ಟೈಮ್ನಲ್ಲಿ ಅವ್ರು ಜಾಮೀನು ಕೊಟ್ಟು ಬಂದಂತ ತೇರು ಇಲ್ಲಿ ಸ್ಟಾರ್ಟ್ ಆಯಿತು. ಅವಾಗ ಮಧ್ಯಾಹ್ನದಲ್ಲಿ ಅವರು ಹೇಳಿದಲ್ಲ, ಈಗ ಕುಟುಂಬರು ನಮ್ಮ ಅಜ್ಜ ಅವರು ಹೇಳಿದಲ್ಲ, ಮಧ್ಯಾಹ್ನದಲ್ಲಿ ಬೇರೆ ಬೇರೆ ಜನ ಅವರು ಪಕ್ಷ ಇಳಿಸೋರು ಬೇಡ, ಅವರೆಲ್ಲ ಬೇಡ, ಇಲ್ಲಿ ಮನೆ ಯಾಕೆ ಹೋಗ್ಬೇಕು ಹಂಗೆಲ್ಲ ಬಂದು ಅದೆಲ್ಲ ಕೇಳಿ ಅವ್ರ ಕಮಿಟಿಯವರು ಒಳ್ಳೆ ಇದ್ದಾರೆ. ಪ್ರತಿ ವರ್ಷ ಈಗೇನು ಆಹ್ವಾನ ಪತ್ರ ಕೊಳ್ಳಿಗೆ ನಮ್ಮ ಮನೆಯಲ್ಲಿ ಬಂದು ಅವರು ಪರ್ಮಿಷನ್ ಪದ್ಧತಿನಲ್ಲಿ ಬಂದು ಅವ್ರ ದೇವಸ್ಥಾನದಿಂದ ಏನು ಫ್ರೂಟ್ ಎಲ್ಲ ಆಪಲ್ ಮತ್ತು ಬಾಳೆಹಣ್ಣು ಎಲ್ಲ ತಗೊಂಡ್ಬಿಟ್ಟು ಕೊಟ್ಟು ಇವರು ಪಾಪ ಮತ್ತು ಅಡುಗೆ ಇದು ಎಲ್ಲರೂ ಕೊಪ್ಪಳ ಮಧ್ಯೆ ತಾಯಿ ಮಧ್ಯೆ ಎಲ್ಲ ಕೊಟ್ಟು ಅದೆಲ್ಲ ಪರಂಪರೆ ಉಂಟು. ನಾನು ಇಷ್ಟೇ ಹೇಳ್ತೀನಿ, ಇದು ಒಂದು ಹಿಂದೂ ಮುಸ್ಲಿಮ್ದು ಇತಿಹಾಸ ಉಂಟು ನಮ್ಮ ಹಬ್ಬದಲ್ಲಿ. ಮತ್ತು ನಮ್ಮ ಹಬ್ಬನೇ ಯಾವುದು ಹಿಂದೂ ಮುಸ್ಲಿಮ್ ಇರಲಿ ಎಲ್ಲ ಜನಕ್ಕೆ ಅಂಗಡಿಗೆ ಹಿಂದೂ ಉಂಟು. ನಮ್ಮ ರಂಜಾನ್ ಬಾಜಾರ್ನಲ್ಲೇ ಹಾಗೆ ಉಂಟು. ಈಗ ನಮ್ಮ ಮಾರಿದ ಜಾತ್ರೆ ಉಂಟು. ಮಧ್ಯಾಹ್ನ ಒಬ್ಬ ಮುಖಂಡ ಇರ್ತಾರೆ, ಇದು ಜಾತ್ರೆ ಬೇಡ, ನಮ್ಮ ರಂಜಾನ್ ಹಬ್ಬ ಬಂದ್ ಮಾಡಬೇಕಂತ ಹೇಳ್ತಾರೆ. ಅವರಿಗೆಲ್ಲ ಬುದ್ಧಿ ಇಲ್ಲ ಅಂತ ಮಾತು ಹೇಳ್ತಾರೆ. ಅವರು ಹೇಳಿ ನಮಗೇನು ಆಗುದಿಲ್ಲ. ನಮ್ಮ ಊರ ಹಿಂದೂ ಜನ ಮುಸ್ಲಿಂ ಜನ ಎಲ್ಲ ನಾವು ಒಳ್ಳೆ ರೀತಿಯಲ್ಲಿ ಶಾಂತಿಯಲ್ಲಿ ಇದ್ದೇವೆ. ಇಷ್ಟೇ ನಮ್ಮ ಮಾಧ್ಯಮದಲ್ಲಿ ನಾವು ಸಂದೇಶ ಕೊಡ್ತೀವಿ. ಎಲ್ಲ ಸಮಾಜನ ಎಲ್ಲ ಹಬ್ಬ ಒಳ್ಳೆ ಹಬ್ಬಕ್ಕೂ ಮೊನ್ನೆ ಇತ್ತೀಚೆಗೆ ನಮ್ಮ ರಂಜಾನ್ ಹಬ್ಬ ಚೆನ್ನಾಗಿ ರೀತಿಯಿಂದ ಆಗಿದೆ. ದೇವದು ಅಲ್ಲಾದು ಮುಷನ್ ಮೆಹರಬಾನಿ, ಏನು ತೊಂದರೆ ಇಲ್ಲ. ಮತ್ತು ಈ ಹಬ್ಬ ಒಳ್ಳೆ ಆಗಲಿ. ಮತ್ತು ಮುಂದೆ ಬರೋದು ಮಾರಿ ಜಾತ್ರೆಯಲ್ಲಿ ಎಲ್ಲ ಹಬ್ಬ ಇಲ್ಲಿ ಎಲ್ಲರಿಗೆ ನಾವು ಎಲ್ಲ ಹಿಂದೂ ಮುಸ್ಲಿಂ ಎಲ್ಲ ಸಮಾನತೆಯನ್ನು ನಾವು ಹೋಗ್ಬೇಕಂತ ಇಷ್ಟು ನಾವು ಸಂದೇಶ ಕೊಡ್ತೀವಿ. ಥ್ಯಾಂಕ್ ಯು. ಒಂದು ವಿಷಯ ಇದೆ.